ನಮಸ್ಕಾರ ವಿದ್ಯಾರ್ಥಿಗಳೇ, ನೋಡ್ಬೋದು ಇವತ್ತಿನ ವಿಡಿಯೋದಲ್ಲಿ ನಾನು ಇತಿಹಾಸಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಎಲ್ಲ ಪರೀಕ್ಷೆಯಲ್ಲಿ ಕೇಳ್ತಾ ಆಗಿರ್ತಕ್ಕಂತಹ ಇತಿಹಾಸಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಮೇನ್ CET MCQ ಯಾವ ರೀತಿಯಾಗಿರ್ತಕ್ಕಂಥ ಕ್ವಶನ್ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೋಡ್ಬೋದು ಈ ಕ್ವಶನ್ಗಳು ಏನಪ್ಪಾ ಅಂತಂದ್ರೆ 2025ರಲ್ಲಿ TETಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇತಿಹಾಸಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಕ್ವಶನ್. ಸೊ ಇವು ಮುಂದೆ ರಿಪೀಟ್ ಆಗೋ ಕ್ವಶನ್ ಮತ್ತು ಇವು ರಿಪೀಟ್ ಆಗಿದ್ದಾವೆ. ಸೊ ಹಿಂದಿನ ಹಲವಾರು ಏನಪ್ಪಾ ಅಂದ್ರೆ ಗೌರ್ಮೆಂಟ್ ನಡೆಸತಕ್ಕಂಥ ಎಕ್ಸಾಮ್ ನಲ್ಲಿ ರಿಪೀಟ್ ಆಗಿ ಕ್ವಶನ್ ಬಂದಿದ್ದಾವೆ ಮತ್ತು ಮುಂದಿನ ನೀವು ಪರೀಕ್ಷೆ ಎದುರಿಸಬೇಕಾದ್ರೆ ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಇವು ಕ್ವಶನ್ ಪೇಪರ್ ಅಂತ ಹೇಳ್ಬೋದು. MCQ ಇದು ಎದಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ TET ಆಗಿರ್ಬೋದು, ಮೇನ್ CET ಎಲ್ಲ ಹುದ್ದೆಗಳು ಯಾವ KPSC KA ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಈ ಹುದ್ದೆಗಳು ಕರಿತಾವಲ್ಲ FD STA ಆಗಿರ್ಬೋದು, ಹಲವಾರು ರೀತಿಯಾಗಿರ್ತಕ್ಕಂಥ ಮತ್ತು ಶಿಕ್ಷಕರ ಪರೀಕ್ಷೆಯಲ್ಲಿ ಮೇನ್ MCQ GK ಕೊಡ್ತಾರಲ್ಲ ಅಲ್ಲಿ ಕೂಡ ಹೆಲ್ಪ್ ಆಗುತ್ತೆ ಇದು. ಹಾಗಾಗಿ ನೀವು ಈ ವಿಡಿಯೋ ಕೊನೆ ತನಕ ನೋಡಿ ಮತ್ತು ಯಾರು ಹೊಸದಾಗಿ ಈ ಚಾನಲ್ ನೋಡ್ತಿದ್ರೋ ಅವ್ರು ಏನಪ್ಪಾ ಅಂದ್ರೆ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಹಲವಾರು ರೀತಿಯಾಗಿರ್ತಕ್ಕಂಥ ಮಾಹಿತಿಗಳನ್ನು ಕೂಡ ಹಾಕ್ತಾ ಹೋಗಿದ್ದೀನಿ ಮತ್ತು ಮುಂದೆ ಹಾಕ್ತಾ ಹೋಗ್ತೀನಿ. ಯಾಕಂದ್ರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ ಆಗಿರ್ಬೋದು, MCQ ಆಗಿರ್ಬೋದು ಮತ್ತು ಹಲವಾರು ರೀತಿಯಾಗಿರ್ತಕ್ಕಂತಹ ಸಬ್ಜೆಕ್ಟ್ ವೈಸ್ ಆಗಿರ್ತಕ್ಕಂಥ ಕ್ಲಾಸಸ್ ಕೂಡ ಮಾಡ್ತಾ ಹೋಗಿದ್ದೀನಿ. ಹಾಗಾಗಿ ನೋಡಿ, ಇಲ್ಲಿ ಪ್ರಶ್ನೆ ಒಂದೇದು ನೋಡೋದಾದ್ರೆ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ 2016ರ ಜನಗಣತಿಯ ಪ್ರಕಾರ ಭಾರತದ ಸಾಕ್ಷರತಾ ಪ್ರಮಾಣ ಎಷ್ಟು? 2011ರಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ಜನಗಣತಿ ಮಾಡಿದ್ರು ಭಾರತ ಸರ್ಕಾರ. ಅಲ್ಲಿ ಮಾಡಿದಾಗ ಭಾರತದ ಅಂತ ಕೇಳಿದ್ದಾರೆ, ಇಲ್ಲಿ ಕರ್ನಾಟಕ ಅಂತ ಮೆನ್ಷನ್ ಮಾಡಿಲ್ಲ, ಅಲ್ಲಿ ಭಾರತದ ನಿಮ್ಮ ತಲೆಗಿರ್ಬೇಕು. ಭಾರತದ ಸಾಕ್ಷರತಾ ಪ್ರಮಾಣ ಎಷ್ಟು ಅನ್ನೋದಾದ್ರೆ ಜನಗಣತಿ ಪ್ರಕಾರ ಇಲ್ಲಿ ಆಪ್ಷನ್ಗಳು ಕೊಟ್ಟಿದ್ದಾರೆ. 66% A, B 79.5, C 81.2, D 74.4. ನಾವು ನೋಡ್ಬೋದು ಅವರೇಜ್ ಆಗಿರತಕ್ಕಂಥದ್ದು ಭಾರತದಾಗ. ನೀವು ಫಸ್ಟ್ ನೆನಪಲ್ಲಿ ಕ್ವಶನ್ ಅರ್ಥ ಮಾಡ್ಕೋಬೇಕು. ನಮ್ಮ ಕರ್ನಾಟಕದಲ್ಲಿ ಕೂಡ ಸರ್ವೆ ಮಾಡಿದ್ರು, ಭಾರತದಲ್ಲಿ ಕೂಡ ಸರ್ವೆ ಮಾಡಿದ್ರು 2011ರಲ್ಲಿ. ಅಲ್ಲಿ ಎರಡು ಕನ್ಫ್ಯೂಸ್ ಹೊಡಿತಾವು. ನಮ್ದು ಭಾರತದ ಎಷ್ಟಪ್ಪ ಅಂದ್ರೆ ಅವರೇಜ್ 75 ಇತ್ತು ಏನು ಸಾಕ್ಷರತಾ ಪ್ರಮಾಣ. ಹಾಗಾಗಿ ಅಲ್ಲಿ ನೋಡ್ಬೋದು ನಾನು, ನೀವು ಏನಪ್ಪ ಅಂದ್ರೆ ತಲೆಯಲ್ಲಿ ಒಂದು ಈಸಿ ಆಗಿರ್ತಕ್ಕಂತಹ ಒಂದು ಮೆಥಡ್ ಇಟ್ಕೊಳ್ರಿ. ನಮ್ಮ ಭಾರತದ ಸಾಕ್ಷರತಾ ಪ್ರಮಾಣ 1.25% ಇತ್ತು ಅನ್ಬೋದು 100ಕ್ಕೆ, ಅಂದ್ರೆ 74.04 ಅಂತ ಇದೆ ಆನ್ಸರ್. ಇಲ್ಲಿ ನೋಡಿ ಡಿ ಎಲ್ಲೈತಪ್ಪ, ಇದು ಡಿ ಇಲ್ಲೇ ಇದೆ. ಹಾಗಾಗಿ ಡಿ ಆನ್ಸರ್ ಹಾಕ್ಬೇಕು ನೀವು. 74.04 ಅಂದ್ರೆ 74.04 ಆಗಿರ್ತಕ್ಕಂಥ ಸರಿಯಾದ ಉತ್ತರ. ಹಾಗಾದ್ರೆ ಎರಡನೇ ಪ್ರಶ್ನೆ ನೋಡೋಣ. ಏಷ್ಯಾದ ಚಿಕ್ಕ ದೇಶ ಯಾವುದು? ಏಷ್ಯಾ ಖಂಡ ಇದೆಯಲ್ಲ, ಆ ಏಷ್ಯಾ ಖಂಡದ ಒಂದು ಚಿಕ್ಕ ಆಗಿರ್ತಕ್ಕಂಥ ದೇಶ ಕೇಳಿದ್ದಾನೆ. ಖಂಡಗಳು ಕೊಡ್ತಾರೆ, ಇಲ್ಲಿ 4 ಖಂಡಗಳನ್ನು ಕೊಡ್ತಾರೆ. A ಬರ್ಮಾನ, B ವಿಯಂಟ್ನಾಮ, C ಕಾಂಬೋಡಿಯಾ, D ಮಾಲ್ಡೀವ್ ಅಂತ ಇದೆ. ನಾವು ನೋಡ್ಬೋದು ಏಷ್ಯಾದಲ್ಲಿ ಅತಿ ಚಿಕ್ಕ ದೇಶ ಯಾವುದಪ್ಪ ಅಂದ್ರೆ ನಾನು ಮಾಲ್ಡೀವ್ ಅಂತ ಹೇಳ್ತೀನಿ. ಯಾಕಂದ್ರೆ ಅದು ಒಂದು ಚಿಕ್ಕ ಒಂದು ದ್ವೀಪದ ಆ ಸೈಡ್ ಇರ್ತಕ್ಕಂಥ ಮಾಲ್ಡೀವ್ಗೆ ಒಂದು ಅತಿ ಎಲ್ಲಾ ದೇಶಕ್ಕೂ ಒಂದು ಚಿಕ್ಕ ದೇಶಪ್ಪ ಅಂದ್ರೆ ಮಾಲ್ಡೀವ್ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ಆಪ್ಷನ್ ಕೂಡ ಡಿ ಇದೆ. ಹಾಗಾಗಿ ಇಲ್ಲಿ ಡಿ ಆಗಿರ್ತಕ್ಕಂಥ ಸರಿಯಾದ ಉತ್ತರ ನಾವು ಹಾಕ್ಬೇಕು. ಇದಕ್ಕೆ ಡಿ ಉತ್ತರ ಸರಿಯಾಗುತ್ತದೆ. ಏಷ್ಯಾದ ಚಿಕ್ಕ ದೇಶ ಮಾಲ್ಡೀವ್ ಅಂತ ನಾವು ಕರಿತೇವೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಮೂರನೇ ಪ್ರಶ್ನೆ ನಾವು ನೋಡುವುದಾದ್ರೆ, ಆಂಡೀಸ್ ಪರ್ವತ ಸರಣಿ ಇರುವುದು ಈ ಖಂಡದಲ್ಲಿ? ಪ್ರಶ್ನೆ ಕೊಟ್ಟಿದ್ದಾನೆ. ಆಂಡೀಸ್ ಪರ್ವತ ಆಪ್ಷನ್ ದಕ್ಷಿಣ ಅಮೆರಿಕ ಅಂತ ಇದೆ, B ಏಷ್ಯಾ, ಯುರೋಪ್ ಮತ್ತು D ಆಫ್ರಿಕಾ ಅಂತ ಕೊಟ್ಟಿದ್ದಾನೆ. ನಾವು ನೋಡ್ಬೋದು ಆಂಡೀಸ್ ಪರ್ವತ ನಾವು ಪರ್ವತ ಸರಣಿ ಎಲ್ಲಿರುವುದಾದ್ರೆ ಇಲ್ಲಿ ನಾವು ಎಲಿಮಿನೇಷನ್ ಮೆಥಡ್ ಕೂಡ ಮಾಡಬೇಕಾಗತ್ತೆ. ನೋಡ್ಬೋದು ಆಫ್ರಿಕಾದಲ್ಲಿ ಆಂಡೀಸ್ ಪರ್ವತ ಬರುವುದಿಲ್ಲ, ಹಾಗಾಗಿ ಇದು ಆಗಲ್ಲ. ಏಷ್ಯಾ ಆಗಿರ್ಬೋದು, ಏಷ್ಯಾ ಅಂತ ಇಲ್ಲಿ ಆಂಡೀಸ್ ಇಲ್ಲ, ಏಷ್ಯಾದಲ್ಲೇ ಇಲ್ಲ, ನಮ್ಮ ಏಷ್ಯಾ ಖಂಡದಲ್ಲಿ ಇಲ್ಲ. ಯುರೋಪ್ ಖಂಡದಲ್ಲಿ ಕೂಡ ಇಲ್ಲ. ನೋಡ್ಬೋದು ದಕ್ಷಿಣ ಅಮೆರಿಕದಲ್ಲಿ ಆಂಡೀಸ್ ಆಗಿರ್ತಕ್ಕಂಥ ಶ್ರೇಣಿ ಕಂಡು ಬರ್ತೈತಿ, ಪರ್ವತ ಶ್ರೇಣಿ. ಹಾಗಾಗಿ ಇಲ್ಲಿ ಆಪ್ಷನ್ ಎ ಇದೆ ನೋಡಿ, ಇಲ್ಲಿ ದಕ್ಷಿಣ ಅಮೆರಿಕ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಹಾಕ್ಬೇಕಾಗತ್ತೆ. ಇದು ಈ ಸಮಾಜ ಇತಿಹಾಸದಲ್ಲಿ ಕೇಳಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಈ ತರ ಕ್ವಶನ್ ಕೇಳ್ತಾರೆ. ಹಾಗಾಗಿ ಓದಬೇಕು ನೀವು ಕರೆಕ್ಟ್ ಆಗಿ. ನಮ್ಮ ಸ್ಟೇಟ್ ಬುಕ್ ಆಗಿರ್ತಕ್ಕಂಥ 6ನೇ ತರಗತಿ ಓದಿದ್ರೆ ಇವೆಲ್ಲವೂ ಕವರ್ ಆಗತ್ತೆ. ಸೊ ಇಲ್ಲಿ ಯಾರು ಟೆಕ್ಸ್ಟ್ ಬುಕ್ ಓದಿದ್ರೋ 2025 TETಯಲ್ಲಿ ಬಹಳ ಸ್ಕೋರ್ ಆಗಿದೆ. ಯಾಕಂದ್ರೆ ಟೆಕ್ಸ್ಟ್ ಬುಕ್ ಆಧಾರಿತವಾಗಿ ಬಹಳ ಮಾಡಿದ್ದಾನೆ, ಇಲ್ಲಿ ಕ್ವಶನ್ ತೆಗ್ತಾ ಹೋಗಿದ್ದಾನೆ. ನೆಕ್ಸ್ಟ್ 4ನೇ ಪ್ರಶ್ನೆ ನಾವು ನೋಡುವುದಾದ್ರೆ, ಭಾರತೀಯ ವಾಯುಪಡೆಯ ದಿನವನ್ನು ಆಚರಿಸುವುದು ಯಾವು? ಇಲ್ಲಿ ವಾಯುಪಡೆ ಅಂತ ಇದನ್ನ ಮಾಡ್ತಾರ, ಯಾವ ದಿನವನ್ನು ಆಚರಣೆ ಮಾಡ್ತೇವೆ ನಾವು? ಈಗ ನೌಕಾ ದಿನ ಆಗಿರ್ಬೋದು, ವಾಯುಪಡೆ ದಿನ ಆಗಿರ್ಬೋದು, ಆರ್ಮಿ ಡೇ, ಈ ತರ ಹಲವಾರು ರೀತಿಯಾಗಿರ್ತಕ್ಕಂಥ ಡೇಗಳು. ಇಲ್ಲಿ ಪ್ರಮುಖವಾಗಿ ಯಾವಾಗ ಆಚರಿಸ್ತೇನೆ? ವಾಯು ಅಂದ್ರೆ ಭಾರತೀಯ ವಾಯು ಏರ್ ಡೇ ಅಂತ ಕರಿತಾ ನೋಡು, ಏರ್ಫೋರ್ಸ್ ಡೇ. ಆ ಡೇ ಯಾವಾಗ ಅಂತ ಕೇಳಿದ್ದಾರೆ. ಇಲ್ಲಿ ನೋಡ್ಬೋದು ಆಪ್ಷನ್ ಅಕ್ಟೋಬರ್ 8, ಡಿಸೆಂಬರ್ 4, ಫೆಬ್ರವರಿ 1, ಮೇ 8. ಇಲ್ಲೆಲ್ಲಿ ಬರಲ್ಲ, ಅದು ಡಿಸೆಂಬರ್ 4 ಬರಲ್ಲ. ಇದು ಡಿಸೆಂಬರ್ 4 ಏನಪ್ಪಾ ಅಂದ್ರೆ ನೌಕಾ ದಿನ ಅಂತ ಕರಿತೀವಿ. ಫೆಬ್ರವರಿನೂ ಬರಲ್ಲ, ಫೆಬ್ರವರಿ 1 ಬರಲ್ಲ, ಮೇ 8 ಬರಲ್ಲ. ಹಾಗಾಗಿ ಸರಿಯಾದ ಉತ್ತರ ಅಕ್ಟೋಬರ್ 8 ಅಂತ ಹಾಕ್ತೀವಿ ನಾವು. ಹಾಗಾಗಿ ಇದು ಸರಿಯಾದ ಉತ್ತರ ಅಂತ ಹೇಳ್ಬೋದು ನಾವು.
ಭಾರತೀಯ ವಾಯುಪಡೆ ದಿನವನ್ನು ಅಕ್ಟೋಬರ್ 8ರಂದು ನಾವು ಏನು ಮಾಡ್ತೀವಿ, ಆಚರಣೆ ಮಾಡ್ತೀವಿ. ಹಾಗಾದರೆ ನಾನು ಈಗ 5ನೇ ಪ್ರಶ್ನೆ ನೋಡೋಣ. ನೋಡಿ ವಿದ್ಯಾರ್ಥಿಗಳೇ, ಹಾಗಾದರೆ ನಾನು 5ನೇ ಪ್ರಶ್ನೆ ನೋಡೋಣ. ಇಲ್ಲಿ ಒಲಿಂಪಿಕ್ ಆಟವು ಈ ನಾಗರಿಕತೆಯ ಕೊಡುಗೆಯಾಗಿದೆ. ಒಲಿಂಪಿಕ್ ಆಗಿರ್ತಕ್ಕಂತಹ ಕ್ರೀಡೆಗಳು ಬಂದವು. ಆ ಕ್ರೀಡೆಗಳು ಪ್ರಮುಖವಾಗಿ ಮೂಲ ಯಾವುದು ಅಂತ ಕರೀತಾರೆ. ಅಂದರೆ ಆಟವು ಈ ನಾಗರಿಕತೆಯಿಂದ ಕೊಡುಗೆಯಾಗಿದೆ. ಅಂದರೆ ಸ್ಟಾರ್ಟ್ ಆಗಿರ್ತಕ್ಕಂತಹ ದೇಶ ಯಾವುದಪ್ಪ ಅಂತಂತ ಅಂದರೆ ಇಲ್ಲಿ ನೋಡ್ಬೋದು, ಗ್ರೀಕ್ ಅಂತ ಇದೆ, ಈಜಿಪ್ಟ್ ಅಂತ ಇದೆ, ಚೀನಾ ಅಂತ ಇದೆ, ಮೆಸೊಪೊಟೇಮಿಯಾ ಅಂತ ಇದೆ. ನಾವು ನೋಡ್ಬೋದು ಯಾವುದೇ ಒಂದು ಆಟ ಸ್ಟಾರ್ಟ್ ಆತಂದ್ರೆ ಅದು ಅಂದರೆ ಒಲಿಂಪಿಕ್ ಆಟ ಫಸ್ಟ್ ಗ್ರೀಕ್ ದೇಶದಲ್ಲಿ ಏನಾಗಪ್ಪ ಅಂದರೆ ಮೊದಲು ಪ್ರಾರಂಭವಾಯಿತು. ಹಾಗಾಗಿ ನಾವು ಆಪ್ಷನ್ ಎ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಹಾಕ್ಬೇಕು. ಎ ಇದು ಸರಿಯಾದ ಉತ್ತರ. ಅಲ್ಲಿ OMR ಸೀಟ್ ಆಗುತ್ತೆ. ಅಲ್ಲಿ ನಿಮ್ಮ ಕ್ವಶನ್ಗಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಕ್ವಶನ್ ಇರುತ್ತೋ ಅಲ್ಲಿ ಸಂಬಂಧಪಟ್ಟಿರ್ತಕ್ಕಂತಹ ಮಲ್ಟಿಪಲ್ ಚಾಯ್ಸ್ ಎಷ್ಟನೇ ಪ್ರಶ್ನೆಗೆ ಎಷ್ಟನೇ ಆಪ್ಷನ್ ಅಂತ ನೀವು ಸರಿಯಾಗಿ ಹಾಕಬೇಕಾಗುತ್ತದೆ. ನೆಕ್ಸ್ಟ್ನೇದು 6ನೇ ಪ್ರಶ್ನೆ ನೋಡಬಹುದಾದ್ರೆ, ಮೂಡಬಿದಿರೆಯ 1000 ಕಂಬಗಳ ಬಸಿದು ಸಂಬಂಧಿಸಿರುವುದು. ಈ ಮೂಡಬಿದಿರೆಯಲ್ಲಿ 1000 ಕಂಬಗಳ ಬಸಿದಿ ಏನ್ ಮಾಡಿದ್ರು, ನಿರ್ಮಾಣ ಮಾಡಿದ್ರು. ಆ ನಿರ್ಮಾಣ ಮಾಡಿದವರು ಯಾವ ನಗರದ ಸಾಮ್ರಾಜ್ಯದವರು ಅನ್ನೋ ಪ್ರಶ್ನೆ ಇದು. ಇಲ್ಲಿ ಕೊಟ್ಟಿದ್ದಾರೆ ಗಂಗರು ಅಂತ ಇದೆ, ವಿಜಯನಗರ ಅಂತ ಇದೆ, ಹೊಯ್ಸಳರು ಇದೆ, ರಾಷ್ಟ್ರಕೂಟರು ಇದೆ. ನಾವು ನೋಡ್ಬೋದು ಈ ಮೂಡಬಿದಿರೆಯಲ್ಲಿ 1000 ಕಂಬಳವನ್ನು ಇದನ್ನು ಮಾಡಿದವರು ವಿಜಯನಗರ ಸಾಮ್ರಾಜ್ಯದ ಅರಸರು ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಇದೆ ನೋಡು. ಹಾಗಾಗಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನಾವು ಇದು ಹಾಕ್ಬೇಕಾಗಿರ್ತದೆ. ಇದು ಏನಪ್ಪಾ ಅಂದ್ರೆ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಗಳು ಇವು ಎಕ್ಸಾಮ್ನಲ್ಲಿ. ಇದು 2025ರಲ್ಲೇ ಕೇಳಿದ್ದಾರೆ. ಸೊ ಮುಂದಿನ ಯಾವ ಎಕ್ಸಾಮ್ ನಡೆಸಿದಾದ್ರೆ ಇವನ ಕ್ವಶನ್ಗಳು ರಿಪೀಟ್ ಆಗೋ ಚಾನ್ಸ್ ಇದೆ. ನೋಡ್ಬೋದು 7ನೇ ಪ್ರಶ್ನೆ, ಕರ್ನಾಟಕದಲ್ಲಿ ದೊರೆತ ಮೊದಲ ಶಾಸನ ಯಾವುದು ಅನ್ನೋ ಪ್ರಶ್ನೆ. ನಾವು ನೋಡ್ಬೋದು ತಾಳಗುಂದ ಶಾಸನ, ಹಲ್ಮಿಡಿ ಶಾಸನ, ಮಸ್ಕಿ ಶಾಸನ, ಹಲ್ಮಿಡಿ ಶಾಸನ ಅಂತೆ. ಇದಕ್ಕೆ ಸರಿಯಾದ ನೀವು ಇದರ ಕ್ವಶನ್ ಅರ್ಥ ಮಾಡ್ಕೋಬೇಕು. ಕರ್ನಾಟಕದಲ್ಲಿ ದೊರೆತ ಮೊದಲ ಅಂತ ಇದೆ. ಇಲ್ಲಿ 2 ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳು ಆಗ್ಯಾವ. ಏನಪ್ಪ ಅಂತಂದ್ರೆ ಕನ್ನಡದ ಮೊದಲ ಶಾಸನ ಅಂದ್ರೆ ನಾವು ಹಲ್ಮಿಡಿ ಶಾಸನ ಹಾಕ್ಬೇಕಾಗುತ್ತದೆ. ಆದ್ರೆ ಕರ್ನಾಟಕದಲ್ಲಿ ದೊರೆತ ಮೊದಲ ಶಾಸನ ಅಂದ್ರೆ ತಾಳಗುಂದ ಶಾಸನ ಅಂತ ಹೇಳ್ಬೇಕು. ಇವು ಕನ್ಫ್ಯೂಸ್ ಆಗ್ತಾವೆ ನೀವು ಎಕ್ಸಾಮ್ ನಲ್ಲಿ. ಹಾಗಾಗಿ ನೋಡಿದೆ ಯಾವ ತರ ಈಸಿ ಈಸಿ ಐತಿ, ಬಟ್ ಡೆಡ್ ಆಗಿರ್ತಕ್ಕಂಥ ಟಫ್ ಐತಿ. ಯಾಕಪ್ಪ ಅಂದ್ರೆ 2 ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳು ಬಿಡ್ತಾವೆ. ನೀವು ಸ್ಪಾಟ್ ಏನಪ್ಪ ಹಲ್ಮಿಡಿ ಶಾಸನ ಕಾಣುತ್ತೆ, ನೀವು ಆಪ್ಷನ್ ಡಿ ಅಂತ ಹಾಕ್ಬಿಡ್ತೀರಿ, ಇದು ತಪ್ಪಾಗಿರ್ತದೆ. ಹಾಗಾಗಿ ನೋಡ್ಬೋದು, ದೊರೆತ ಮೊದಲ ಶಾಸನ ಬೇರೆ, ಕನ್ನಡ ಅಕ್ಷರವನ್ನು ಕಂಡ ಮೊದಲ ಶಾಸನ, ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಆಗತ್ತೆ, ದೊರೆತಿದ್ದು ತಾಳಗುಂದ ಶಾಸನ ಆಗುತ್ತೆ. ಹಾಗಾಗಿ ಇಲ್ಲಿ ಆಪ್ಷನ್ ಎ ಹಾಕ್ಬೇಕು. ಇದಕ್ಕೆ ಸರಿಯಾದ ಉತ್ತರ ತಾಳಗುಂದ ಶಾಸನ ದೊರೆತಿದ್ದು, ಕರ್ನಾಟಕದಲ್ಲಿ ದೊರೆತ ಮೊದಲ ಶಾಸನ ಅಂತ ಹೇಳ್ತೀವಿ. ಸೊ 8ನೇದು, ಭಾರತದ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಿಕೊಂಡ ವರ್ಷ ಯಾವುದು? ನಮ್ಮ ಭಾರತ ಸಂವಿಧಾನ ಮೂಲಭೂತ ಕರ್ತವ್ಯಗಳನ್ನು ಏನ್ ಮಾಡ್ತು, ಅಳವಡಿಸಿಕೊಳ್ತು. ಹಾಗಾದ್ರೆ ಅದು ಯಾವ ಇಸ್ವಿ ಅಂತ ಕೇಳಿದ್ದೇನೆ. ಇಲ್ಲಿ 1976, 78, 86, 1919 ಸಂವಿಧಾನ ಜಾರಿಗೆ ಒಂದೊಳ್ಳೇದು ನಮ್ಗೆ ಡೇಟ್ ಕೊಟ್ಟರು. ಇದು ಅಲ್ಲ, ಇದು 86 ಆಲ್ರೆಡಿ ಅಲ್ಲ ಇದು. ಸೊ ಇದು 78 ಕನ್ಫ್ಯೂಸ್ ಆಗುತ್ತೆ, ಇದು ಅಲ್ಲ. ಸೊ 1976ರಲ್ಲಿ ನಾವು ಏನ್ ಮಾಡಿದ್ರಪ್ಪ ಅಂದ್ರೆ ಭಾರತದ ಸಂವಿಧಾನದ ಮೂಲಭೂತ ಕರ್ತವ್ಯಗಳನ್ನು ಏನಪ್ಪ ಅಂದ್ರೆ ಅಳವಡಿಸಿಕೊಂಡ ವರ್ಷ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ಸರಿಯಾಗಿರೋ ಉತ್ತರ ಆಪ್ಷನ್ ಏನಾಗುತ್ತೆ ನೋಡ್ಬೋದು. ಇದು ಇತಿಹಾಸಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ MCQ ಮಾಡ್ತಾ ಹೋಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇದು 8 ಪ್ರಶ್ನೆಗಳಿಗೆ ನಾನು ಏನಪ್ಪ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆ ಮತ್ತು ಉತ್ತರಗಳನ್ನು ಹೇಳ್ತಾ ಹೋಗಿದ್ದೀನಿ. ಯಾವ ರೀತಿಯಾಗಿರ್ತಕ್ಕಂಥ ಕ್ವಶನ್ ಹೇಳ್ತಾರೆ ಮತ್ತು ಇದು ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್. ಹಾಗಾಗಿ ಇದೇ ಥರದ ಒಂದು ವಿಡಿಯೋಗಳಿಗಾಗಿ ಫಸ್ಟ್ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಲ್ಲ ಎಕ್ಸಾಮ್ನಲ್ಲಿ ಏನೇನು ಕೇಳಿದಾರೋ ಎಲ್ಲ ಕ್ವಶನ್ ಪೇಪರ್ಗಳನ್ನು ನಾನೇನು ಮಾಡ್ತೀನಪ್ಪ ಅಂದರೆ ಬಿಡಿಸ್ತಾ ಹೋಗ್ತೀನಿ. ಹಾಗಾಗಿ ಯಾರ್ಯಾರು TT ಏನು ಆಗಿತ್ತಿದ್ರು ಇದು TTಯಲ್ಲೇ ಇದನ್ನು ಕೇಳಿರ್ತಕ್ಕಂಥ ಪ್ರಶ್ನೆಗಳು 2025ರಲ್ಲಿ ಈಸಿ ಅದಾವು. ಓದ್ಯರಿಗೆ ಈಜಿ, ಓದ್ಲರಿಗೆ ಟಫ್ ಅನಿಸ್ತೈತಿ. ಬಟ್ ಈ ಈಜಿ ಕ್ವಶನ್ನು ಒಂದೊಂದು ಟೈಮ್ ಯಾವ ರೀತಿಯಾಗಿರ್ತಕ್ಕಂಥ ನಾನು ಹೇಳಿದೆ. ಇಲ್ಲಿ ಕರ್ನಾಟಕದಲ್ಲಿ ಕನ್ನಡದ ಮೊದಲ ಶಾಸನ ಬೇರೆ ಆಗಿರ್ತೈತಿ, ಕರ್ನಾಟಕದಲ್ಲಿ ದೊರೆತ ಮೊದಲ ಶಾಸನ ಯಾವುದು, ಈ ಥರ ಇರ್ತವೆ. ಹಾಗಾಗಿ ನೀವು ಸಮಗ್ರವಾಗಿ ನೀಟಾಗಿ ಫಸ್ಟ್ ಪುಸ್ತಕಗಳನ್ನು ಓದಿ ನೀವು ಇಲ್ಲಿ ಬರ್ರಿ. ಇಲ್ಲಾಂದರೆ ಅದು ಅರ್ಥ ಆಗಲ್ಲ ನಿಮಗೆ. ಫಸ್ಟ್ ಇಲ್ಲ ಏನು ನೀವು ಕೇಳ್ತೀರಾ, ಇದನ್ನು ಕೇಳಿ ಹೋಗಿ ಬುಕ್ಕ ಓದಿ ನೀಟಾಗಿ ಇನ್ನೊಂದ್ಸಲ. ಯಾಕಂದರೆ ಕ್ವಶನ್ ಯಾವ ರೀತಿ ಒಂದೇ ಥರ ಇರ್ತಾವೆ, ಬಟ್ ಆನ್ಸರ್ ಬೇರೆ ಥರ ಇರ್ತವೆ, ಆನ್ಸರ್ ಬೇರೆದೇ ಆಗಿರ್ತೈತೆ. ಹಾಗಾಗಿ ಏನಪ್ಪ ಅಂದರೆ ಇತಿಹಾಸಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದಾಗಿದ್ವು ಮತ್ತು ಸೈಕಾಲಜಿಗೆ ಸಂಬಂಧಪಟ್ಟಾಗಿರ್ಬೋದು, ಸಾಮಾನ್ಯ ಕನ್ನಡದ ಬಗ್ಗೆ ಹೇಳ್ತಾ ಹೋಗಿದ್ದೀನಿ, GK ಬಗ್ಗೆ MCQ ಮಾಡ್ತಾ ಹೋಗಿದ್ದೀನಿ, ಮತ್ತು ಜಾಬ್ ಅಪ್ಡೇಟ್ ಕೂಡ ಕೊಡ್ತಾ ಹೋಗಿದ್ದೀನಿ, ಮತ್ತು ಇತಿಹಾಸಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಕ್ಲಾಸಸ್ ಕೂಡ ಮಾಡ್ತಾ ಹೋಗಿದ್ದೀನಿ. ಹಾಗಾಗಿ ಮುಂದೆ ಬರ್ತಕ್ಕಂಥ ಎಲ್ಲ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನ ಒಂದು ಏನಪ್ಪ ಅಂದರೆ ವಿಷಯಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಒಂದು ಬಿಗ್ ಅಪ್ಡೇಟ್ಗಳಿಗಾಗಿ ಫಸ್ಟ್ ಏನಪ್ಪ ಅಂದರೆ ಎಲ್ಲ ವಿದ್ಯಾರ್ಥಿಗಳು ಈ ಚಾನಲ್ ಅಂದರೆ ಕನ್ನಡ 49 ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಬೇರೆ ವಿಷಯದೊಂದಿಗೆ ಬರ್ತೀನಿ. ಧನ್ಯವಾದಗಳು.